ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಬಂದುಬಿಟ್ಟು ನನ್ನ ಫ್ರೆಂಡಿನ ಮದುವೆ ಅಂದರೆ ಇವತ್ತಿನ ದಿನ ಚಪ್ರದ್ದು. ಇವತ್ತು ಚಪ್ರ ಅಂತ ಮಾಡ್ತಾರಲ್ಲ ಅದ್ರ ನೆಕ್ಸ್ಟ್ ದಿನ ಮದುವೆ 28ನೇ ತಾರೀಕು ರಿಪ್ಪನ್ಪೇಟೆಯಲ್ಲಿ ಮದುವೆ. ಸುಮ್ಮನೆ ಇರೇ ನೀನು ಡಿಸ್ಟರ್ಬ್ ಮಾಡ್ತಾಳೆ. ಅಲ್ಲಿ ಆದಷ್ಟು ವೀಡಿಯೋನ ಮಾಡ್ತೀನಿ, ಟ್ರೈ ಮಾಡ್ತೀನಿ. ನೀನು ಬರ್ತೀಯ ಮದುವೆಗೆ? ಬರ್ತೀಯಾ? ಇದೇ ಜುಟ್ಟು ಹಾಕೊಂಡು ಬರ್ತೀಯಾ? ನೋಡಿ ಮೆಹಂದಿ ಎಲ್ಲ ಹಚ್ಕೊಂಡಿದ್ದೀನಿ. ಫ್ರೆಂಡ್ ಮದುವೆ ಎಲ್ಲ ಅದಕ್ಕೆ ನಾನು ಮೆಹಂದಿ ಹಚ್ಕೊಬಿಟ್ಟಿದ್ದೀನಿ. ಸ್ವಲ್ಪ ಸಕ್ಕರೆ ನೀರು ಹಾಕ್ಕೊಂಡಿದ್ದೀನಿ, ಅದೀಗ ಒಣಗಬೇಕು. ನೋಡ್ತೀನಿ ಮದುವೆ ಮನೇಲಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಗಜಿಬಿಜಿಲಿ ಮಾಡೋಕ್ಕಾಗಲ್ಲ, ಆದರೂ ಸ್ವಲ್ಪ ಇದು ಆ್ಯಕ್ಚುಲಿ ನಂಗೆ ಸ್ಪೆಷಲ್ ವ್ಲಾಗ್. ಯಾಕೆ ನಂಗೆ ಗೊತ್ತಿತ್ತು, ನಾನು ನಿನ್ನ ಹಿಂಗೆ ಹಿಡ್ದಾಗಲೇ ನಂಗೆ ಗೊತ್ತಿತ್ತು. ಈ ತೆಗೆದು ಮೊಬೈಲ್ ತೆಗೆದು ಹಿಂಗೆ ಹಿಡ್ದಾಗಲೇ ಈ ಮೊಬೈಲ್ಗ್ರಾಫರ್ ಒಳಗೆ ಆಗಿದ್ದಲ್ಲೋ ದೇವ್ರೆ. ನನ್ನ ಮಗು ಬೀಳ್ತಾನಂತ ನಾ ಕೆಳಗೆ ಹಿಡ್ತಿದ್ದೆ ಹೇಳು. ಅದೇ ಈ ವ್ಲಾಗ್ ತುಂಬ ಸ್ಪೆಷಲ್. ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇರೋದ್ರಿಂದ ನನ್ನ ಸ್ಪೆಷಲ್ ವಿಡಿಯೋ. ಆದಷ್ಟು ಅವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಹಿಂಗಂತ. ಅವರು ಕಾಣ ಬಾ ಕೈ ಕಡೆ ಓಪನ್ ಮಾಡ್ಕೊಡ್ರಿ ನಂಗೆ ಮುತ್ತಿನ ಚಪ್ರ ಅಂದರೆ ತುಂಬ ಇಷ್ಟ. ಫಿನಿಶ್. ಅದಕ್ಕೆ ಈ ಕಡೆ ತಿರುಗ್ರಿ. ನಾವೇ ಬಿಟ್ಟು ಹೋಗ್ತಿದ್ದಾಳಲ್ಲ, ಬೇಜಾರಾಗ್ತಿದ್ಯಾ? ಅಯ್ಯೋ ಕೇಳಿದ ತಕ್ಷಣ ಆ ಕಡೆ ತಿರುಗ್ತಾವೆ. ಯಾಕೆ ಕೇಳೋಣ ತಡೀರಿ, ಮೇನ್ ಆ್ಯಕ್ಟರ್ನ ಕೇಳೋಣ. ಬೇಜಾರಾಗ್ತಿದ್ಯಾ? ಖುಷಿ ಇಂಥ ತಂಗಿ ಇರಬೇಕು ಮನೇಲೊಂದು. ನೀನೊಂದು ಆಡ್ತೀಯಲ್ಲ, ನಿಂಗೆ ಬೇಜಾರಿಲ್ಲ? ಅಲ್ಲ ಹೌದಲ್ಲ, ಇವೆಲ್ಲ ಡವ್. ಅದೇಯಾ, ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂತ ಇಷ್ಟ ಹೇಳಿ. ಅಲ್ಲ ಮನೇಲಿ ದಾರೆ ಇದ್ರೆ ನಿಮಗೆ ಮನೇಲಿ ದಾರೆಯಲ್ಲಿ ಇಷ್ಟನಾ, ಅಲ್ಲಿ ದಾರೆ ಮಾಡಿದ್ರೆ ಇಷ್ಟನಾ? ನಂಗೆ ಮನೇಲಿ ತುಂಬ ಇಷ್ಟ. ನನಗೂ ಅಷ್ಟೆ. ಆ ಮನೇಲಿ ಆ ಫೀಲೇ ಬೇರೆ ಕಣ್ರಿ. ಏನೇ ಹೇಳಿ, ಮನೇಲಿ ಆಗ ದಾರೆ ಫೀಲೇ ಬೇರೆ ಹೆಣ್ಮಕ್ಳಿಗೆ. ಹಾಂ ಹೌದಾ, ಅದೇ ಚಂದ ಕಂಡ್ರಿ. ನೀವೇನು ಹೇಳೋ ಅದಕ್ಕೆ ನಿಮ್ಮ ರಂಗೋಲಿ ಹೇಗಾಗಿದೆ ನೋಡಿ. ಅವಾಗ ನಾವು ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ವಿ, ಏನು ಚೆನ್ನಾಗಿತ್ತು. ಎಲ್ಲ ಹಾಳಾಗಿ ಹೋಗಿದೆ. ಮನೆ ಜಿಂಕ್ ಅಂತ ಇದೆ. ನಾಳೆ ಇಷ್ಟೊತ್ತಿಗೆ ಏನಿಲ್ಲ. ನಮ್ಮ ಅಪ್ಪಾಜರೆಲ್ಲ ಅಡುಗೆ ಮಾಡ್ತಿದ್ದಾರೆ.
ಪಾಪು ಆಂಟಿಗೆ ಥ್ಯಾಂಕ್ಸ್ ಹೇಳಿ ಇಲ್ಲಿ ಬಾ ಇಲ್ಲಿ ಬಳೆ ಹಿಡ್ಸಿಗೆ ಥ್ಯಾಂಕ್ಸ್ ಏನ ನೀ ಫ್ಲೈಂಗ್ ಕಿಸ್ ಕೊಡು ನೀ ಫ್ಲೈಂಗ್ ಕಿಸ್ ಕೊಡು ಆರಾಮ ಫ್ರೀನೇ ಇಲ್ಲ ಗಾಯ್ಸ್ ಇವಳು ತುಂಬ ಬ್ಯುಸಿ ಹೆಂಗನಿಸ್ತಿದೆ ಹೇಳಮ್ಮ ಇನ್ನು ಸಿಗಲ್ಲ ನೀನು ಶಾಸ್ತ್ರ ಸಂಜೆನಾರು ಎಂಜಾಯ್ಮೆಂಟಿಗಾರು ಸಿಗಮ್ಮ ಏನಾಗುತ್ತೋ ಅದೇಯ ಏನು ಕಳಕಳಿಯಾಗಿ ಕಾಣಿಸ್ತೀಯ ಮದುಮಗಳು ರುಷ್ಣಂತೆ ಕುಂಕುಮ ಅಂತ ಕಾಸಿನ ಸರ ಹಾಕಿ ಕೂತಾಳೆ ಗೋಲ್ಡ್ ಪ್ಯೂರ್ ಗೋಲ್ಡ್ ಇದು ಗೋಲ್ಡ್ ನಂಗೂ ಬಳೆ ಇಡ್ಸೋಳೆ ಗೈಸ್ ನೋಡಿ ಬೇಡ ಅಂದಂಗೂ ಇಚ್ಛೆ ಕೈಗೂ ತೋರಿಸ್ತೀನಿ ಅವಳು ಫುಲ್ ಇಟ್ಟಿದ್ದಾಳೆ ಪಾಪ ಇಲ್ಲ ಅನ್ಸುತ್ತೆ ಜಾಸ್ತಿ ಸ್ವಲ್ಪ ಎಷ್ಟು 2 ಡಜನ 2 ಡಜನ 2 ನಂಗೆ ಫಸ್ಟ್ ಇಟ್ಟು ಟೈಟ್ ಆಗಿಬಿಟ್ಟಿತ್ತು ಈಗ ಇಟ್ಟಿದ್ದು ಕರೆಕ್ಟ್ ಎಲ್ಲ ಕಳಕಳಿಯಾಗಿ ಓಡಾಡ್ತಾ ಇದ್ದಾರೆ ಪಾಪ ಬಿಸಿ ನಮ್ಮ ಹುಡುಗಿಯರು ಎಷ್ಟೊತ್ತಿಗೆ ಬರ್ಬೋದು ಅಂದಾಜು ಇದೆಯಾ ಯಾರು ಬರ್ಬೋದನ್ನ ಅಂದಾಜು ಇದೆಯಾ ಸಂಜೆ ಬೇರೆ ಯಾರು ಬಂದರೂ ಬರ್ಬೋದು ಅವ ಯಾರು ಬಂದರೂ ಬರ್ಬೋದೇನೋ ನಾಳೆ ಬಂದರೆ ಹೆಚ್ಚು ದಿವ್ಯನ ಮಗಳು ನೇಮ್ ಕೇಳ್ಬೇಕೀಗ ಇವತ್ತೇ ಹಾಂ ಹೇಳು ರಿದಿನಾ ಗುರ್ರಾಜು ದಿವ್ಯಾ ಹೌದಾ ರಿದಿ ಚೆನ್ನಾಗಿದೆ ದಿವ್ಯಾಕೋ ಮಗಳ ಹೆಸರು ಚೆನ್ನಾಯ್ತಕ್ಕೋ ನೋಡಿ ಅವ್ನು ಕರ್ಕೊಬಂದ್ಕೊಂಡು ಹೆಂಗೆ ಮಾಡ್ತಾವಳೆ ಪಾಪು ಊಟಕ್ಕೆ ಹೋಗೋಣ ನೀ ಹೇಳು ನಾವೆಲ್ಲಿಗೆ ಹೋಗ್ತಾಯಿದ್ದೀವಿ ಊಟಕ್ಕೆ ಹೋಗ್ತಾಯಿದ್ದೀವಿ ಹೌಸ್ಫುಲ್ ಆಗಿದೆ ಎಲ್ಲಿ ಕೂರೋದು ಒಳಗಂತವಳು ನವ್ಯ ಅಥವಾ ದಿವ್ಯಾ ನವ್ಯನೇ ಬರ್ತಾಳೆ ಊಟ ಚೆನ್ನಾಗಿತ್ತಾ ಅಷ್ಟು ಆಯ್ತಾ ಸ್ವಲ್ಪ ಸಾಂಬಾರು ಒಂದು ಚಪ್ಪೆ ಅಂತೆಲ್ಲ ಓಕೆ ಹಾಂ ಸೊಕ್ಕತ್ತಾಗಿದೆ ಉಪ್ಪಿಟ್ಟು ನಮ್ಮನೆ ಪಾಪು ನೋಡಿ ಹಾಗೆ ಬಿಟ್ಟೋಗಿದ್ದಾಳೆ ಫುಲ್ಲು ಊಟ ಮಾಡ್ಕೊ ಬರ್ತಾವ್ರೆ ಮತ್ತಿಂದು ಒಂದು ಕಡೆ ಎಕ್ಸ್ಪ್ಲೇನ್ ಮಾಡ್ಬೇಕಂತೆ ಅನ್ನ ಹೆಂಗಿತ್ತು ಸಾರು ಹೆಂಗಿತ್ತು ಅಂತೇಳಿ ನಾವೆಲ್ಲ ಹೋಗ್ತೀವಿ ಇಲ್ಲಿ ನೋಡಿ ಇಲ್ಲಿ ಎಲ್ಲರೂ ಎದ್ದಾತು ನೀನು ಆ ಹಪ್ಪಳ ತಿನ್ನೋದ್ರಲ್ಲೇ ಗೊತ್ತಾಗ್ತೈತಿ ಅತ್ತಿಗೆಯರ ಮನೆಗೆ ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿದರಲ್ಲ ಅಲ್ಲಿ ಪಿಂಕ್ ಸ್ಯಾರಿ ಅಂದರೆ ಏನಾಗುತ್ತೆ ಗೊತ್ತಿಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಒಂದು ಡ್ಯಾನ್ಸ್ನ ಏನೋ ಬ್ರೈಡಿಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಅದನ್ನ ಅವ್ರು ರಿಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರಂತೆ ಅಲ್ಲಿ ಹೋಗಿ ತೋರಿಸ್ತೀವಿ ನೋಡ್ಕೊಬೋದು ಬರ್ರಿ ಅಂತ ಕರೆದ್ರು ಹೋಗ್ತಾ ಇದ್ದೀವಿ ಎಷ್ಟು ಕಾರ್ಯರೂಪಕ್ಕೆ ಬರುತ್ತೆ ಎಲ್ಲ ಗೊತ್ತಿಲ್ಲ ಬಂದರೆ ಕ್ಲಿಪ್ಪಿಂಗ್ ಹಾಕ್ತೀನಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅವ್ರು ಆಲ್ರೆಡಿ ರಿಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಡ್ಯಾನ್ಸ್ನ ಕಲ್ತ್ಕೊಂಡಿದ್ದಾರೆ ಅಂದರೆ ಫುಲ್ ಕಲ್ತಿರಲಿಲ್ಲ ಸಿಕ್ಕಿರೋದು ಸ್ವಲ್ಪ ಟೈಮಲ್ಲೇ ಪಾಪ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಇಟ್ಸ್ ವೆರಿ ಗ್ರೇಟ್ ಜಾಬ್ ನಾನು ಹೇಳೋದಾದರೆ ಯಾಕಂದರೆ ಪಾಪ ತುಂಬ ಕೆಲಸ ಇದ್ರೂ ಅವಳಿಗೆ ಒಂದು ಸರ್ಪ್ರೈಸ್ ಕೊಡಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಂಗೆ ಖುಷಿ ಆಯಿತು ನಾವು ಅವ್ರು ಕಲ್ತಿರೋ ಸ್ಟೆಪ್ಸ್ನ ಜಸ್ಟ್ ನೋಡಿದ್ವಿ ಅಂದರೆ ನೋಡ್ಕೊಂಡಿರಿ ಮಾಡೋಕ್ಕಾಗುತ್ತೆ ಅಂತ ಹೇಳಿದರು ಅದಕ್ಕೆ ನಾನು ಸ್ವಲ್ಪ ಹೊತ್ತಿಗೆ ಮನೆಗೆ ಬಂದೆ ಆಮೇಲೆ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ಹೇಳಿ